ಬೆಳಿಗ್ಗೆ ಬೇಗನೆ ಎದ್ದೇಳುವುದೇನು ಮಹಾನ್ ಕಾರ್ಯವಲ್ಲ. ಆದರೆ ನೀವು ದಿನಾಲೂ ಬೆಳಿಗ್ಗೆ ಬೇಗನೆ ಎದ್ದರೆ ನಿಮ್ಮಿಂದ ಖಂಡಿತ ಮಹಾನ್ ಕಾರ್ಯಗಳಾಗುತ್ತವೆ. ಗುಡ್ ಮಾರ್ನಿಂಗ್, ಡೇ ಇನ್ ಲೈಫ್ಗೆ ಸ್ವಾಗತ. ಬೆಳಗ್ಗೆ ಮಾರ್ನಿಂಗ್ ಎದ್ದೇಳು ನೇಚರ್ ನೋಡೋದೇ ಒಂದು ಚೆಂದ ಅಲ್ವಾ. ನಾನಿಲ್ಲಿ ಬೆಳಗ್ಗೆ ಬೇಗ ಎದ್ದು ಚಿಯಾ ಸೀಡ್ಸ್ ವಾಟರ್ ಕುಡಿದು ಸ್ವಲ್ಪ ಹೊತ್ತು ವಾಕ್ ಮಾಡ್ತಾ, ಹಾಗೆ ಇನ್ನೂ ಸೂರ್ಯ ಹುಟ್ಟಿರಲಿಲ್ಲ, ಸನ್ ರೈಸ್ ಆಗೋದನ್ನು ನೋಡ್ತಾ ಹಾಗೆ ಎಂಜಾಯ್ ಮಾಡ್ತಾ ವಾಕ್ ಮಾಡ್ತಿದ್ದೆ. ಹಾಗೆ ನಮ್ಮ ತಮ್ಮನೂ ಕೆಲಸಕ್ಕೆ ಹೊರಟ, ಅವನು ಹಾಗೆ ಕ್ಯಾಪ್ಚರ್ ಮಾಡಿಕೊಂಡು ನನ್ನ ಬಂಗಾರಿ ಎದ್ದು ನಾನು ಹುಡ್ಕೊಂಡು ಬಂದಿದ್ದ ಮೇಲೆ ಅವನ್ನ ಎತ್ಕೊಂಡು ಸ್ವಲ್ಪ ಹೊತ್ತು ಬಿಸಿಲು ಕಾಯಿಸ್ತಾ ವಾಕ್ ಮಾಡ್ತಾ ಇದ್ದೆ. ಅಮ್ಮ ಕೆಳಗಡೆ ಹೋಗಿ ಪಾತ್ರೆ ತೊಳಿತಿದ್ರು. ನಮ್ಮ ಅಮ್ಮ ಹತ್ರನೇ ಸ್ವಲ್ಪ ಜಾಸ್ತಿ ಇರ್ತಾನೆ. ಹಾಗೆ ಅಲ್ವಾ, ಎಲ್ಲ ಮಕ್ಕಳು ಹಾಗೆ ಅನ್ಕೊತೀನಿ. ಅಮ್ಮಂದಿರ್ಕಿನ್ನ ಅವ್ರ ಅಜ್ಜಿ ಹತ್ರನೇ ಸ್ವಲ್ಪ ಕ್ಲೋಸ್ ಇರ್ತಾರೆ. ಹಾಗೆ ಇವನು ಅಷ್ಟೇ, ಅವ್ರ ಅಜ್ಜಿ ಅಂದರೆ ತುಂಬ ಇಷ್ಟ ಅವನಿಗೆ. ಹಾಗೆ ನಾನು ಎತ್ಕೊಂಡು ಸ್ವಲ್ಪ ವಾಕ್ ಮಾಡೋಷ್ಟರಲ್ಲಿ ಅವರು ಕೆಲಸ ಮುಗಿಸ್ತಿದ್ರು. ಎಲ್ಲ ಒಂದು ಹೆಣ್ಮಕ್ಳು ಅಂದರೆ ಈಗ ನಾವು ಒಂದು ಮಗುನ ಇಟ್ಕೊಂಡು ಇಬ್ಬರು ಇದ್ರೂ ಅವನ್ನ ಎತ್ಕೊಂಡು ಸಂಭಾಳಿಸೋದು, ಕೆಲಸ ಮಾಡ್ಕೊಳೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅಂಥದ್ರಲ್ಲಿ ಒಬ್ಬರೇ ಮೂರು ಮಕ್ಕಳನ್ನ ಹಾಗೆ ಇಬ್ಬರು ಮಕ್ಕಳನ್ನ ಹಾಕ್ಕೊಂಡು ಮನೆ ಕೆಲಸ ನಿಭಾಯಿಸ್ಕೊಂಡು ಇರೋವಂತಹ ಹೆಣ್ಮಕ್ಳಿಗಂತೂ ನನ್ನ ಕಡೆಯಿಂದ ನಿಜವಾಗ್ಲೂ ಒಂದು ಸಲಾಮ್ ಅಂತಲೇ ಹೇಳ್ತೀನಿ. ಅಷ್ಟು ಕಷ್ಟ ಇರುತ್ತೆ. ಅಂದರೆ ಅವ್ರನ್ನ ಎತ್ಕೊಂಡು ಮನೆ ಕೆಲಸ ಮಾಡ್ತಾ ಎಲ್ಲ ನಿಭಾಯಿಸೋದು. ಅವರು ಒಂದು ತೀಟೆ ಮಾಡ್ತಿರಲ್ಲ, ಅಂದರೆ ಅವ್ರನ್ನೊಂದು ಸ್ವಲ್ಪ ಹೊತ್ತು ಇಲ್ಲಿ ಕುಂಡ್ರಿಸ್ಬಿಟ್ಟು ಹೋದರೆ ಏನಾದರೂ ಒಂದು ಮಾಡ್ಕೊಂಬಿಟ್ಟಿರ್ತಾರೆ, ಅಳ್ತಾ ಇರ್ತಾರೆ. ಇವತ್ತ ತುಂಬ ಕಷ್ಟನೇ ಅಂತ ಹೇಳ್ಬೋದು. ಅವ್ರನ್ನ ಎತ್ಕೊಂಡು ಎದ್ದಿರಬೇಕು, ಹಾಗೆ ಕೆಲಸ ಮಾಡ್ತಾ ಇರಬೇಕು. ಅವ್ರು ಮಲಗಿರೋ ಟೈಮಲ್ಲಿ ಕೆಲಸ ಮುಗಿಸ್ಕೊಬಿಡ್ಬೇಕು, ಆ ಥರ ಇರ್ತಿತ್ತು. ಒಂದು ಟೈಮಲ್ಲಿ ಹೋಗಿ ಕೆಲಸ ಮುಗಿಸ್ಕೊಂಬಂದಿರೋದು, ಹೊರಗಡೆ ಹೋಗಿ ದುಡ್ಕೊಬಂದಿರೋದು. ಆದರೆ ಮನೆಯಲ್ಲಿದ್ದು ಮಕ್ಕಳು ನೋಡ್ತಾ ಕೆಲಸ ಮಾಡೋದ್ರಲ್ಲಿ, ಕೆಲಸ ಮಾಡಿಕೊಂಡು ಮನೆಯಲ್ಲೇ ಇರ್ತಾರೆ, ಏನೂ ಮಾಡಲ್ಲ ಅಂತ ಅನ್ಸ್ಕೊಳೋದಂತೂ ಇನ್ನೂ ದೊಡ್ಡ ಕಷ್ಟ ಅಂತಲೇ ಹೇಳ್ಬೋದು. ಹಾಗಂತ ನನ್ನಂತಾರೆ ನಾವು ಅನ್ಸ್ಕೊತೀವಿ ಅಂತ ಏನೂ ಇಲ್ಲ. ನಾನು ಹೇಳ್ತಿರೋದು ಒಬ್ಬರು ಮನೆಯಲ್ಲಿ ಆಗಿರುತ್ತೆ ಅಂತ. ಎಲ್ಲ ಮಾಡಿ ಬಟ್ಟೆ ಎಲ್ಲ ವಾಶ್ ಮಾಡಿ ಬಟ್ಟೆ ಮತ್ತು ಎಲ್ಲ ಎತ್ತಷ್ಟೊತ್ತೆ ಸಂಜೆ ಆಗೇ ಹೋಯಿತು. ನಾನು ಮತ್ತೆ ಫ್ರೆಶ್ ಅಪ್ ಆಗಿ ಅಡುಗೆ ಮಾಡೋಣ ಅಂತ ಅಡುಗೆ ಮನೆ ಕಡೆ ಹೋದೆ. ನನ್ನ ಮಗನ ಆಟ ಆಡಿಸ್ತಾ ನಮ್ಮ ಟಿ ವಿ ನೋಡ್ತಾ ಕೂತಿದ್ರು. ನಾನು ಸ್ವಲ್ಪ ಟಿ ವಿ ಕಡೆ ಕಣ್ಣಾಡಿಸ್ತಾ ಹಾಗೆ ಅಡುಗೆ ಮಾಡ್ತಾ ಮಗುನ ಆಟ ಆಡಿಸ್ತಾ ಹೀಗೆ ಇತ್ತು ನನ್ನ ದಿನ ಇವತ್ತು. ಜಗತ್ತನ್ನು ಬದಲಿಸಲು ನಗುತ್ತಿರುವ ನಿಮ್ಮ ಮುಖವನ್ನು ಬಳಸಿ, ಆದರೆ ಅದೇ ಜಗತ್ತು ನಿಮ್ಮ ನಗುವನ್ನು ಬದಲಿಸಲು ಬಿಡಬೇಡಿ.